ಮೇ ಬಿ ಅಣ್ಣವರು ಕೂಡ ಈ ಥರದೊಂದು ಪಾತ್ರ ಮಾಡಿರಲಿಲ್ಲ ಅನ್ಸುತ್ತೆ. ಇದು ಊರು ಮರಿ ಆಗಲಿ ಈ ಥರದೊಂದು ಪಾತ್ರ ಆ ಥರದೊಂದು ಹೊರ ನಿಮ್ಗೆ ಸಿಕ್ಕಿದೆ ಈ ಪಾತ್ರ ಮಾಡುವಂಥದ್ದು. ಸೊ ಆ ಬಟ್ಟೆ ಆಗಲಿ ಆ ಕಾಸ್ಟ್ಯೂಮ್ ಆಗಲಿ ಆ ಊರು ದೇವರು ತಲೆ ಮೇಲೆ ಹೋದ ತಕ್ಷಣ ಏನೋ ಇದ್ದಕ್ಕಿದ್ದಂತ ವೈಬ್ ಸ್ಟಾರ್ಟ್ ಆಗುತ್ತೆ. ಹೇಗಿತ್ತು ಆ ಕ್ಷಣ ಅಂತ ಫೋಟೋಶೂಟ್ ಸಂದರ್ಭದಲ್ಲಿ? ತುಂಬ ಖುಷಿಯಾಗಿತ್ತು. ಸೊ ಇದು ನಮ್ಮ ಫೋಟೋಶೂಟ್ ಒಂದು ಲಾಸ್ಟ್ ಮಂತ್ ಈ ಫೋಟೋಶೂಟ್ ಮಾಡಿದ್ವಿ. ಸೊ ಅವರೆಲ್ಲರೂ ಬಂದಿದ್ರು. ಸೊ ಅವರೆಲ್ಲರೂ ಬಂದು ಅವರೇ ಆ್ಯಕ್ಚುಲಿ ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತು ನಮಗಿಂತ ಹೇಗೆ ನಮ್ಮನ್ನ ಡ್ರೆಸ್ ಮಾಡಬೇಕಂತ. ಸೊ ಅವರೇ ಈ ಶರ್ಟ್ಗೆ ಈ ಕಚ್ಚೆ ಚೆನ್ನಾಗಿ ಕಾಣಿಸುತ್ತೆ, ಈ ಕಚ್ಚೆಗೆ ಈ ಕಡ್ಗ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅವರೇ ಒಂದಷ್ಟು ಹಾಕಿದ್ರು. ಅದಾದಮೇಲೆ ನಮ್ಮ ವಿಜಿಯವರು ಏನು ಚೆನ್ನಾಗಿರುತ್ತೆ, ಏನು ಬೇಕು, ಏನಿರಬೇಕು, ಏನಿರಬಾರ್ದು ಅಂತ ಒಂದು ಓವರಾಲ್ ಸೆಟ್ ಮಾಡಿದ್ರು. ಆಮೇಲೆ ಅವರು ಒಂದಷ್ಟು ಶೂಟ್ ಟೈಮಲ್ಲಿ ಅವರು ಒಂದಷ್ಟು ಸಾಂಗ್ಗಳು ಹಾಡಿದ್ರು. ಆಮೇಲೆ ಅವ್ರ ಇಡೀ ಫ್ಯಾಮಿಲಿ ಬಂದಿತ್ತು, ಇಡೀ ಬಳಗ. ಅಂದರೆ ತುಂಬ ಮಕ್ಕಳು, ತುಂಬ ಏಜ್ ಆಗಿರೋರು ಎಲ್ಲರೂ ಬಂದಿದ್ರು. ಸೊ ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾನೆ ಇದೊಂದು ಆ ಮೂಡ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿ ತುಂಬ ನ್ಯಾಚುರಲ್ ಆಗಿ ಎಕ್ಸ್ಪ್ರೆಷನ್ಸ್ ಬಂತು. ಸೊ ಅದರಿಂದ ಅದನ್ನ ಕ್ಯಾಪ್ಚರ್ ಮಾಡೋಕ್ಕೂ ತುಂಬ ಚೆನ್ನಾಗಿ. ಇದು ನನ್ನ ಫ್ರೆಂಡ್ ಚಂದನ್ ಇದು ಫೋಟೋಶೂಟ್ ಮಾಡಿದ್ದು. ಸಿನಿಮಾದ ಟೈಟಲ್ಲೇ ಸಾಕಷ್ಟು ಅರ್ಥಗಳನ್ನು ಕೊಡ್ತಾ ಇದೆ. ಸಿಟಿ ಲೈಟ್ಸ್ ಅನ್ನೋದು ಸಾಕಷ್ಟು ದೀಪಗಳು ಅಂತ ಬಂದರೆ ಸಾಮಾನ್ಯವಾಗಿ ಎಲ್ಲ ಬಡವ ಶ್ರೀಮಂತ ಎಲ್ಲರಿಗೂ ಕನ್ವೆ ಆಗೋಂಥ ಕತೆ. ಸೊ ಅದ್ರ ಜೊತೆಗೆ ಚಾರ್ಲಿ ಚಾಪ್ಲಿನ್ ಅವ್ರದ್ದು ಒಂದು ಸಿನಿಮಾ ಇದೆ ಸಿಟಿ ಲೈಟ್ಸ್ ಅಂತ. ಅದಕ್ಕೂ ಇದಕ್ಕೂ ಏನಾದ್ರು ಹೋಲಿಕೆ ಇದೆಯಾ ಅಂತ? ಇದಕ್ಕೂ ಏನು ಹೋಲಿಕೆ ಇಲ್ಲ. ಬಟ್ ವಿಜಯ್ ಅವ್ರಿಗೆ ಆ ಸಿನಿಮಾ ತುಂಬ ಇಷ್ಟ. ಸೊ ಅದರಿಂದ ಮೋಸ್ಟ್ಲಿ ಈ ಟೈಟಲ್ ಇನ್ಸ್ಪೈರ್ ಆಯಿತು ಅಂತ ಅನಿಸುತ್ತೆ. ಬಟ್ ಸಿಟಿ ಲೈಟ್ಸ್ ಅಂದರೆ ನಮ್ಮ ಸಿಟಿ ಲೈಟ್ಸ್ ಅಂದರೆ ಅದೊಂಥರ ಒಂದು ಇಡೀ ಸ್ಟೇಟ್ಗೆ ಸಿಟಿನೇ ಮೇನ್ ಅಂತ ಹೇಳ್ತಾರಲ್ಲ. ಸೊ ಸಾಕಷ್ಟು ಕೆಲಸಗಳು ಸಿಟಿಯಲ್ಲೇ ನಡೆಯುತ್ತಲ್ಲ. ಸೊ ಸಿಟಿಗೂ ತುಂಬ ಜವಾಬ್ದಾರಿ ಇರುತ್ತೆ, ಅಲ್ಲಿರೋ ಜನರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಸೊ ಆದರೆ ಈ ಟೈಟಲ್ನ ನೀವು ಸಾಕಷ್ಟು ರೆಫರೆನ್ಸಸ್ ತೊಗೊಂಡ್ಬೋದು, ಸಾಕಷ್ಟು ವಿಷಯಗಳಿಗೆ ರಿಲೇಟ್ ಮಾಡ್ಬೋದು. ಈಗ ಸದ್ಯಕ್ಕೆ ನಿಮ್ಗೆ ಏನು ಅನಿಸುತ್ತೆ ಅದಕ್ಕೆ ರಿಲೇಟ್ ಮಾಡಬೇಕು. ಆ್ಯಕ್ಚುಲಾಗಿ ಏನು ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸಿನಿಮಾದ ಬಗ್ಗೆ ಮಾತಾಡ್ತಾ ವೇದಿಕೆ ಮೇಲೆ ಮಾತಾಡಿದ್ರಿ. ಅಂದರೆ ಆ ಲೈನ್ ಇದೆಯಲ್ಲ, ಬೆಂಗಳೂರು ಸಾಕಷ್ಟು ಕನಸೊತ್ತು ಬೆಂಗಳೂರು ಸಾಕಷ್ಟು ಜನ ಬರ್ತಾರೆ, ಬಂದು ಇಲ್ಲಾಗುವಂಥ ಸಮಸ್ಯೆಗಳು ತುಂಬ ದೊಡ್ಡದು ಏನೇನೋ ಆಗುತ್ತೆ. ಅದರ ಲೈನ್ ತಗೊಂಡು ನೋಡೋದಾದರೆ ಜೋಗಿ ಸಿನಿಮಾದಿಂದ ಆ ಥರದೊಂದು ನೆನಪಿದೆ. ಆ ಮಲೆ ಮಹದೇಶ್ವರನ ಬೆಟ್ಟದಿಂದ ಇಲ್ಲಿಗೆ ಬರೋದಾಗಲಿ, ಸಿಟಿಗೆ ಬಂದು ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಆ ಥರದ್ದು ಏನಾರು ಇದೆಯಾ? ಇಲ್ಲ, ಅಂದರೆ ಯಾವ ಸಿನಿಮಾಗೂ ಈ ಸಿನಿಮಾ ರಿಲೇಟ್ ಮಾಡೋಕ್ಕಾಗಲ್ಲ. ಬಟ್ ಹಂಗೆ ಅಂದರೆ ಈಗ ಸಾವಿರ ಜನ ಬೆಂಗಳೂರಿಗೆ ಬರ್ತಾರೆ ಅಂದರೆ 1000 ಕತೆಗಳೇ ಇರುತ್ತಲ್ಲ. ಒಬ್ಬೊಬ್ಬರಲ್ಲೂ ಒಂದೊಂದು ಕತೆಗಳಿರುತ್ತೆ. ಸೊ ಒಬ್ಬೊಬ್ರು ಒಂದೊಂದು ಕತೆಗಳಿರುತ್ತೆ. ಒಂದೊಂದು ಕತೆನೂ ಒಂದೊಂದು ಕತೆಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಥರ ಒಂದು ಕತೆ ಇದು. ಸೊ ಕತೆ ಅದು ಅಲ್ಲೇನಾಗುತ್ತೆ ಅಂತ ಈಗಲೇ ಹೇಳೋಕ್ಕಾಗಲ್ಲ, ಅದನ್ನ ನಮ್ಮ ಡೈರೆಕ್ಟರ್ ಹೇಳಬೇಕು. ಕೊನೆಯದಾಗಿ ಈ ಸಿನಿಮಾದ ನಾಯಕಿಯಾಗಿ ವಿಜಯ್ ಸರ್ ಅವರ ಪುತ್ರಿ ಮೋನಿಶ್ ಅವ್ರನ್ನ ನಟಿಸ್ತಾರಂಥದ್ದು, ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ? ಹಾಂ, ತುಂಬ ಖುಷಿ ಆಗುತ್ತೆ. ಅವರ ಫಸ್ಟ್ ಸಿನಿಮಾ ನನ್ನ ಜೊತೆ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಈಗಾಗಲೇ ಒಂದೇ ಒಂದು ಈಗ ಒಂದು ಫೋಟೋಶೂಟ್ ಇಬ್ಬರು ಒಟ್ಟಿಗೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಇಬ್ಬರು ಕೂಡ ಈ ಸಿನಿಮಾ ಮಾಡೋಕ್ಕೆ ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಎಸ್, ಇದಿಷ್ಟು ವಿನಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.